ಈಗಲೂ ಹೇಳ್ತಾ ಇದ್ದೀನಿ ಕಡ್ಕಿ, ಬಲಿ ಕೊಡೋದನ್ನ ಬಿಟ್ಟು ಬೇರೆ ಮಾರ್ಗ ಹುಡುಕು. ಇದು ನಾನು ಕಂಡ್ಕೊಂಡಿರೋ ಮಾರ್ಗ. ಇದು ಬಿಟ್ಟರೆ ಅನ್ಯ ಮಾರ್ಗ ಇಲ್ಲ. ನೀವು ಮುಕ್ತಿ ಮಾರ್ಗಕ್ಕೆ, ಪುಣ್ಯ ಮಾರ್ಗಕ್ಕೆ ಪೂಜೆ ಮಾಡ್ತೀರಾ. ನಾನು ಮಾಡ್ತಿರೋದು ಶಕ್ತಿ ಮಾರ್ಗಕ್ಕೆ. ಯಾಕೋ ನನ್ನ ಮನಸ್ಸು ಈಗಲೂ ಒಪ್ತಾ ಇಲ್ಲ ಕಡ್ಕಿ, ಬಲಿ ಕೊಡೋ ವಿಚಾರದಲ್ಲಿ. ಇದು ಪ್ರಕೃತಿ ನಿಯಮ. ಒಂದನ್ನು ಕೊಂದ್ರೆ ಇನ್ನೊಂದರ ಬದುಕು. ಹುಲಿ ಜಿಂಕೆನ ಕೊಲ್ಬೇಕು, ಆನೆ ಮರಗಿಡಗಳನ್ನು ತಿನ್ಬೇಕು. ಆಗ್ಲೇ ಅವುಗಳ ಸಂಚಲನಕ್ಕೆ ಶಕ್ತಿ. ನೀನು ಊಟ ಮಾಡದಿದ್ರೆ, ಹಸು ನೀಗಿಸ್ಕೊಳ್ದಿದ್ರೆ ಎಲ್ಲಿಂದ ಬರುತ್ತೆ ಶಕ್ತಿ? ಸಸ್ಯಾಹಾರಿಗಳು ಹಸಿರನ್ನ ಕೊಂತಿಂದ್ರೆ, ಮಾಂಸಾಹಾರಿಗಳು ಪ್ರಾಣಿಗಳನ್ನ ಕೊಂತಿಂತಾರೆ. ಹಸುವೆಗೆ ಅಂತ ಕೊಂದ್ರೆ ಪಾಪ ಇಲ್ಲ, ಆದರೆ ನಾಲ್ಗೆ ರುಚಿಗೆ ಅಂತ ಕೊಂದ್ರೆ ತಪ್ಪಲ್ವಾ? ಬೆಳೆದ ಭತ್ತ ಎಲ್ಲ ಅನ್ನ ಆಗಲ್ಲ, ಅನ್ನ ಆದದ್ದೆಲ್ಲ ಹೊಟ್ಟೆ ಸೇರಲ್ಲ. ನೀವು ಪೂಜೆಗಂತಲೇ ಎಷ್ಟು ಅಕ್ಕಿನ ಅನ್ನನ ಹಾಳು ಮಾಡ್ತೀರಾ. ಅದು ನಿಮ್ಮಿಂದ ಆಗ್ತಿರೋ ಪ್ರಕೃತಿ ನಾಶ ಅಲ್ವಾ? ಹಸ್ಕೊಂಡಿರೋ ಮಕ್ಕಳು, ಮನುಷ್ಯರು ಎಷ್ಟೊಂದು ಜನ ಇದ್ದಾರೆ. ಈಗ ನಿನ್ನ ಶಕ್ತಿನ ಮರಳಿ ಪಡೆಯೋ ಅಗತ್ಯ ಇರೋದ್ರಿಂದ ನಾನು ಏನೇ ತರ್ಕ ಮಾಡಿದ್ರು ಅದಕ್ಕೆ ವಿತರ್ಕ ಇದ್ದೇ ಇರುತ್ತೆ. ಮತ್ ವಾದ ಯಾಕೆ? ಆಗ್ಬೇಕಾಗಿರೋ ಕೆಲಸದ ಕಡೆ ಗಮನ ಕೊಡು. ಗುರಿಯಲ್ಲಿರಲಿ. ಮನಸ್ಸು ಚಂಚಲ ಆದರೆ ಗುರಿ ತಪ್ಪಬಹುದು. ಯಾವ ದಿಕ್ಕಿಗೆ ಹೋಗ್ಬೇಕಂತ ಗೊತ್ತಾಯ್ತಲ್ಲ.